ದಿನ ಫುಲ್ ಅದೇ ಗಿಲ್ಟ್ ಕಾಡ್ತಾ ಇರ್ತದೆ. ನಾವು ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ ಗೈಸ್, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಈ ಬಾಳೆಗೊನೆಗೆ ಬಂದಿತ್ತು ನೋಡಿ, ಇಲ್ಲೆಲ್ಲ ತಿಂದು ಹೆಂಗೆ ಬಿಸಾಕೋದಂತ. ನಮ್ಮ ಗಣೇಶ ಮತ್ತು 2 ಬೆಳ್ಳಕ್ಕಿ ಹಾಗೆ ನಮ್ಮ ಕೋಳಿಗಳೆಲ್ಲ ಬಂದು ನಿಂತಾರೆ ನೋಡಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಬೆಳಿಗ್ಗೆಂದು ದನದ ಕೆಲಸ ಎಲ್ಲ ಮುಗಿಸಿ ಹಾಗೆ ಈಗ ಅಡುಗೆ ಕೆಲಸಗಳು ನಡೀತಾ ಇದೆ. ಹಾಗೇನು ಗೈಸ್, ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಹೇಳಿದರೆ, ಬೆಳಿಗ್ಗೆ ಎದ್ದು ಎಲ್ಲ ಕೋಳಿಯನ್ನು ಬಿಟ್ಟೆ ನಾನು. ಹಾಗೆ ಸಣ್ಣ ಮರಿ ಇತ್ತಲ್ಲ ನಮ್ಮದು ಕಪ್ಪು ಕೋಳಿದು ಮರಿ, ಅದನ್ನು ಬಿಟ್ಟಿದೆ. ಲಾಸ್ಟಿಗೆ ಅದು ಬಿಡ್ತೆ ನಾನು ಯಾವಾಗಲೂ. ಇವತ್ತು ಹಾಗೆ ಮಾಡಿದೆ. ಹಾಗೆ ಈಗ ನಾನು ಎಲ್ಲ ಸ್ಪೀಡಲ್ಲಿ ಹೋಗ್ತಾ ಇದ್ದೆ, ಅದನ್ನು ಕೋಳಿ ಮರಿನೂ ಓಡಿ ಬರ್ತಾ ಇತ್ತು. ಅದು ನನ್ನ ಕಾಲಡಿಗೆ ಬಂದು ಹೊಕ್ಕದ್ಮೇಲೆ ಇಲ್ಲ, ಕೋಳಿ ಮರಿ ಅಲ್ಲೇ ಪಚಕ್ಕಂದಾಗ ಹೋದೆ. ಸೊ ವಯಸ್ ನನಗೆ ಈಗೊಂದು ಆಗಿ 1 ತಾಸು ಆಯ್ತೇನೋ, ನನಗಂತೂ ಗಿಲ್ಟ್ ಕಾಡ್ತಾ ಇದೆ. ಇವತ್ತಿನ ದಿನ ಪೂರ್ತಿ ಹೀಗೆ ಆಗ್ತದೇನೋ. ಪಾಪ ಅದು ಹುಟ್ಟಿ 1 ತಿಂಗಳೇನೋ ಆಗಿತ್ತು. ಈಗ ಡಿಸೆಂಬರ್ 3-4 ಹುಟ್ಟಿದ್ದಾಗಿತ್ತು. ಈಗ ನನಗೆ ಇವತ್ತಿನ ದಿನ ಫುಲ್ ಅದೇ ಗಿಲ್ಟ್ ಕಾಡ್ತಾ ಇರ್ತದೆ. ನಾನು ಸ್ಲೋ ಹೋಗಬೇಕಿತ್ತು, ಇಲ್ಲ ಅಕಸ್ಮಾತ್ ಅದೇ ಸ್ಲೋ ಆಗಿ ಬಂದರೆ ನನಗೆ ಓಡಿ ಬರೆದಿದ್ರೆ ಆಗ್ತಿತ್ತು, ಹೀಗೆಲ್ಲ ಅನ್ನಿಸ್ತಾ ಇದೆ. ಈಗ ಸತ್ತೋಯ್ತದೆ, ಎಂತ ಮಾಡ್ಲಿಕ್ಕಾಗೋದಿಲ್ಲ. ಸತ್ತೋಗಿ ಅದರನ್ನು ಹುಗಿದು ಹಾಕಾಯಿತು. ಸೊ ಅದೇ ಈಗ 1 ತಿಂಗಳ ತನಕ ಕಾದ್ಕೊಂಡು ಈಗ ನನ್ನ ಕಾಲಡಿಗೆ ಸತ್ತೋಯ್ತಂದರೆ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ ಗೈಸ್, ಏನು ಮಾಡ್ಲಿಕ್ಕಾಗೋದಿಲ್ಲ. ಗೈಸ್, ಮಂಗ ನೋಡಿ ಬಂದದೆ ಇವತ್ತು. ಮತ್ತು ಅವತ್ತಲ್ಲಿ ಬಾಳೆಗೊನೆಯನ್ನು ಕಡ್ದಾಕಿದ್ರಲ್ಲ, ಅದನ್ನು ಅಲ್ಲಿ ಹೊತ್ತಾಕಿದ್ರು, ಅಲ್ಲಿ ಕೆಳಗಡೆ ತಿಂತಾ ಇದೆ ಅದು. ಗೈಸ್, ಈ ಮಂಗ ಯಾವಾಗಲೂ ಮಧ್ಯಾಹ್ನ ಟೈಮಿಗೆ ಬರೋದು. ಈಗಲೂ ಹಾಗೆ ಜಸ್ಟ್ ಊಟ ಆಯಿತು, ಈಗಲೇ ಬಂದುಬಿಟ್ಟರೆ. ಅಲ್ಲಿ ನೋಡಿ, ಹೆದರಿಕೆನೇ ಇಲ್ಲ ಮಂಗಗಳಿಗೆ ನೋಡಿ. ಎಲ್ಲೆಲ್ಲದಕ್ಕ ಏನೇನು ತಿಂತದಂತಾನೆ ಅರ್ಥ ಆಗ್ತಿಲ್ಲ. ಗೈಸ್, ಇಲ್ಲಿ ಒಂದು ಬಿಂಬಲದ ಮರದ ಮೇಲೆ ಹತ್ಕೊಂಡದೆ. ಗೈಸ್, ನೀರು ಬಿಟ್ಟಿದೆ, ಆವಾಗ ನೋಡಿದರೆ ನೀರು ತುಂಬಿ ಹರಿತಾ ಇದೆ. ಈಗ ಇದನ್ನು ಬೇರೆ ಗಿಡಕ್ಕೆ ಹಾಕಬೇಕು. ಈಗ ಈ ಬಾಳೆಗೊನೆಗೆ ಬಂದದೆ, ಇದೊಂಚೂರು ಬೆಳಿಲೇ ಇಲ್ಲ, ಜಸ್ಟ್ ಹೊರಗೆ ಬಂದಿದ್ದಷ್ಟೇ. ನೀವು ಆ ಕುಂಡಿಗೆಯನ್ನು ನೋಡಿದರೆ ಗೊತ್ತಾಗ್ಬೋದು ನೋಡಿ. ಅದನ್ನು ತಿನ್ಲಿಕ್ಕೆ ಬಂದುಬಿಟ್ಟದೆ ನೋಡಿ, ತಿಂದು ಬಿಸಾಕದೆ. ಆಗಲೇ ಈ ಬಾಳೆಗೊನೆಗೆ ಬಂದಿತ್ತು ನೋಡಿ, ಇಲ್ಲೆಲ್ಲ ತಿಂದು ಹೆಂಗೆ ಬಿಸಾಕೋದಂತ. ಅಷ್ಟು ಸಣ್ಣ ಕೊನೆನೂ ಬಿಡೋದಿಲ್ಲ ನೋಡಿ ಅದು.
ನಮ್ಮ ಗಣೇಶ ಮತ್ತು 2 ಬೆಳ್ಳಕ್ಕಿ ಹಾಗೆ ನಮ್ಮ ಕೋಳಿಗಳೆಲ್ಲ ಬಂದು ನಿಂತಾರೆ ನೋಡಿ. ಇವುಗಳು ನೋಡಿ ಹಾರೋಯ್ತು. ಈಗ ನಮ್ಮ ಚೀಕುನು ಬಂದ. ಗಣೇಶ ಮನೆಗೆ ನಡಿ. ಗೈಸ್, ನಮ್ಮ ಗಣೇಶ ಕೊಟ್ಟಿಗೆಗೆ ಬರದೆ 2 ದಿನ ಆಗಿತ್ತು. ಇವತ್ತು ಬಂದ ನೋಡಿ. ಎಲ್ಲಿ ಕೆಲಸ ಮಾಡ್ತಿದ್ನೋ ಏನು ಮಾಡ್ತಿದ್ನೋ ಏನೋ, ಇವತ್ತು ಬಂದಾನೆ ಒಟ್ಟು. ನಡಿಯಮ್ಮ, ನೀ ನಡಿಯ. ಚಿಕ್ಕು ಬಾ, ಚಿಕ್ಕು ಬಾ ಬಾ ಬರ. ಅಲ್ಲಿ ನಮ್ಮ ಗೌರಿ ಬರ್ತಿದ್ದಾಳೆ ನೋಡಿ. ಗೌರಿ ಜೊತೆ 3 ಬೆಳ್ಳಕ್ಕಿ ಅದೇ. ಹಾಗೆ ಮಲ್ಲಿ ಜೊತೆ 1 ಬೆಳ್ಳಕ್ಕಿ ನೋಡಿ ಹಾರೋಯ್ತು. ಹಿಡಿ ಕಡ್ಡಿಯನ್ನು ಒಂದು ಸ್ವಲ್ಪ ತೆಗೆದು ಹಾಗೆ ದನಗಳನ್ನೆಲ್ಲ ಕಟ್ಟಿ ಅವುಗಳಿಗೆ ನೀರನ್ನು ಕೊಟ್ಟು ಹಾಗೆ ಈಗ ತರ್ಲಿಕ್ಕೆ ಅಂತ ಹೋಗ್ತಾ ಇದ್ರು ನಾನು ಮತ್ತು ಅಮ್ಮ. ಹಾಗೆಯೇ ಗೈಸ್, ತರ್ಕೊಂಡು ತಂದು ಕೊಡಿಗೆಗೆ ಹಾಸಬೇಕು. ಹಾಗೆ ಈಗ ಸಂಜೆ ಆಗ್ತಾನೂ ಬಂತು. ಹಾಗೆ ಗೈಸ್, ದನಗಳೆಲ್ಲ ಇವತ್ತೊಂದು ಸ್ವಲ್ಪ ಬೇಗ ಬಂದರು, ಹಾಗಾಗಿ ಬೇಗ ಆಯಿತು ಕೆಲಸ. ನಾವೀಗ ಇಲ್ಲಿ ತರ್ಕನ್ನ ಬರ್ಗೋದು. ಇಲ್ಲಿ ಅಷ್ಟೇನು ಜಾಸ್ತಿ ಬೀಳಲ್ಲ, ಇಲ್ಲೊಂದು ಕಡೆ ಮತ್ತು ಇನ್ನೊಂದು ಕಡೆ ಹೋಗಿ ಬರ್ಗಬೇಕು. ಹಾಗೆ ಈಗ ಫಸ್ಟು ಕೋಲನ್ನು ರೆಡಿ ಮಾಡ್ಕೊಳ್ಬೇಕು ನೋಡಿ. ಈ ಥರ ಎಲ್ಲ ಬಿದ್ದದಲ್ಲ, ಇದರಲ್ಲಿ ಒಂದು ಸ್ವಲ್ಪ ರೆಡಿ ಮಾಡ್ಕೊಳ್ಳೋದು. ಹಾಗೆ ಈಗ ತರ್ಕನ್ನ ಬರ್ಗಬೇಕು. ವ್ಲಾಗ್ನು ಇಲ್ಲಿಗೆ ಎಂಡ್ ಮಾಡಿದೆ. ನಿಮ್ಗೇನಾದರೂ ನನ್ನ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅಂತ ಹೇಳ್ತಾ ಮುಂದಿನ ವ್ಲಾಗ್ನಲ್ಲಿ ಸಿಗುವ. ಅಲ್ಲಿಯ ತನಕ ಬಾಯ್ ಬಾಯ್ ಗೈಸ್.